ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ತುಂಬ ಲಾಂಗ್ ವಿಡಿಯೋ ಆಗಿರುತ್ತೆ, ಹಾಗೆ ಡೀಟೈಲಿಂಗ್ ವಿಡಿಯೋ ಕೂಡ ಆಗಿರುತ್ತೆ. ಏನಕ್ಕೆ ಅಂತಂದರೆ, ನಾನು ಈ ಒಂದು ವಿಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಐಡಿಯಾ ಮತ್ತು ಅದನ್ನು ಹೇಗೆ ಪ್ರೊಸೆಸಿಂಗ್ ಮಾಡ್ತಾರೆ, ಹಾಗೆ ಅದರಿಂದ ಪ್ರಾಡಕ್ಟ್ನ ಹೇಗೆ ನಾವು ಸೆಲ್ ಮಾಡ್ಬೋದು, ಪ್ರತಿಯೊಂದು ಡೀಟೇಲ್ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಕೆಲಸ ಮಾಡಬೇಕು ಅನ್ನೋರಿಗೆ ಇದು ಒಂದು ಟ್ರೆಂಡಿಂಗ್ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಅಂತಲೇ, ವರ್ಕ್ ಅಂತಲೇ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟ್ ಹೆಸರು ಅಥವಾ ವರ್ಕ್ ಹೆಸರು ರೆಸನಿಂಗ್ ಆರ್ಟ್ ಅಂತ ಕರೀತಾರೆ. ರೆಸನಿಂಗ್ ಆರ್ಟ್ ಅಂತಂತಂದರೆ ಅದು ಒಂದು ಲಿಕ್ವಿಡು. ಅದರಿಂದ ಮಾಡುವಂತಹ ಬೇರೆ ಬೇರೆ ಆರ್ಟ್, ಕೀ ಚೈನ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಆಮೇಲೆ ಟ್ರೇಸ್ ಆಗಿರ್ಬೋದು, ನೇಮ್ ಪ್ಲೇಟು, ಪ್ರತಿಯೊಂದು ಮಾಡೋಕ್ಕೆ ಬರುವಂತಹ ಒಂದು ಆರ್ಟ್ ಅಂತಲೇ ಹೇಳ್ಬೋದು ರೆಸನಿಂಗ್ ಆರ್ಟ್. ಹಾಗೆಯೇ ಫೋಟೋ ಫ್ರೇಮು ಎಲ್ಲದೂ ಮಾಡ್ಬೋದಾಗಿದೆ ಈ ಒಂದು ಆರ್ಟಿಂದ. ನಾನು ಸಿಂಪಲ್ಲಾಗಿ ಇರುವಂತಹ ಆರ್ಟ್ ಕಿಟ್ಟನ್ನು ನಾನು ತರಿಸಿದ್ದೀನಿ. ತುಂಬ ಗ್ರ್ಯಾಂಡಾಗಿರೋವಂಥದ್ದು ಅಂದರೆ ನೇಮ್ ಪ್ಲೇಟು ಅವೆಲ್ಲ ತರಿಸಿಲ್ಲ. ಸುಮ್ಮನೆ ಕೀ ಚೈನು ಹಾಗೆಯೇ ಇಯರಿಂಗ್ಸ್ ಮಾಡುವಂತಹ ಒಂದು ಆರ್ಟ್ ಕಿಟ್ ಫ್ರೇಮ್ನ ತರಿಸ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ. ಇನ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಈ ವಿಡಿಯೋದಿಂದ ಸ್ವಲ್ಪನಾದರೂ ಐಡಿಯಾ ಬರ್ಬೋದು ಅಂತ. ಈ ಒಂದು ವಿಡಿಯೋ ನೋಡಿಕೊಂಡು ನೀವು ಐಡಿಯಾ ತೊಗೊಂಡು ಬೇಕಾದರೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಇದಕ್ಕೆ ಬೇರೆ ಬೇರೆ ಕಿಟ್ ಫ್ರೇಮ್ ಸಿಕ್ಕತ್ತೆ. ಆ ಫ್ರೇಮ್ನ ತರಿಸ್ಕೊಂಡು ನೀವು ಬೇರೆ ಬೇರೆ ಟ್ರೇ, ನೇಮ್ ಪ್ಲೇಟು ಎಲ್ಲ ಮಾಡಬಹುದು. ಸೇಮ್ ಪ್ರೋಸೆಸ್ಸಲ್ಲಿ ಏನೂ ಚೇಂಜಸ್ ಇಲ್ಲ. ಆದರೆ ಆಕ್ಸೆಸರೀಸ್ ಅದಕ್ಕೆ ಬೇಕಾಗಿರುವಂತಹದ್ದು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಈ ಒಂದು ಕಿಟ್ಟಲ್ಲಿ ನಮಗೆ ಗ್ಲಿಟರ್ ಕೊಟ್ಟಿದ್ದಾರೆ, ಡ್ರೈ ಫ್ಲವರ್ಸ್ ಕೊಟ್ಟಿದ್ದಾರೆ, ಹಾಗೆ ಕೀ ಚೈನ್ ಕೊಟ್ಟಿದ್ದಾರೆ, ಇಯರಿಂಗ್ ಚೈನ್, ಹ್ಯಾಂಗಿಂಗ್ಸ್ ಅಂತಾರಲ್ಲ ಅದು ಕೊಟ್ಟಿದ್ದಾರೆ, ರೆಸಿನ್ ಆ್ಯಂಡ್ ಹಾರ್ಡ್ನರ್ ಕೊಟ್ಟಿದ್ದಾರೆ, ಮತ್ತು ಗ್ಲೌಸ್ ಕೊಟ್ಟಿದ್ದಾರೆ. ಇವೆಲ್ಲ ಏನೇನು ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ರೆಸಿನ್ನು ಮತ್ತು ಹಾರ್ಡ್ನರ್ ಇದು ತುಂಬಾ ಇಂಪಾರ್ಟೆಂಟು. ನೀವು ಈ ಒಂದು ಇದು ಪ್ರಾಡಕ್ಟ್ನ ಮಾಡಬೇಕು ಅಂತಂದಾಗ ರೆಸಿನ್ನು 2 ಹಾಗೆಯೇ ಹಾರ್ಡ್ನರ್ 1 ರೇಷಿಯೋದಲ್ಲಿ ತೊಗೊಳ್ಬೇಕಾಗತ್ತೆ. ಅದು ಅರ್ಥ ಆಗಲಿಲ್ಲ ಅಂತಂದರೆ ನೀವು ರೆಸಿನ್ ಎಷ್ಟು ತೊಗೊಂಡಿರ್ತೀರೋ ಕರೆಕ್ಟ್ ಅರ್ಧ ಹಾರ್ಡ್ನರ್ ತೊಗೊಳ್ಬೇಕಾಗತ್ತೆ, ಆಯಿತಾ. ಹಾರ್ಡ್ನರ್ ಕಡಿಮೆ ಇರಬೇಕು, ರೆಸಿನ್ನು ಡಬಲ್ ಇರಬೇಕು. ಇವಾಗ ಅರ್ಥ ಆಯಿತು ಅಂತ ಅನಿಸುತ್ತೆ. ಹಾಗೆಯೇ ನಾವು ಫಸ್ಟು ಅಳತೆ ಪ್ರಕಾರ, ಅಳತೆಗೆ ಅಂತ ಕೊಟ್ಟಿರ್ತಾರೆ. ಯಾವ ಬ್ರ್ಯಾಂಡ್ ತೊಗೊಂಡಿರ್ತಾರೋ ಆಯಾ ಬ್ರ್ಯಾಂಡಲ್ಲಿ ಅವರು ಅಳತೆ ಕೊಟ್ಟಿರ್ತಾರೆ. ಹಾಗೆಯೇ ಹೇಗೆ ಮಾಡಬೇಕು, ಯಾವ ರೇಷಿಯೋದಲ್ಲಿ ತೊಗೊಳ್ಬೇಕು ಅನ್ನೋದು ಕೂಡ ಅವರು ಕೊಟ್ಟಿರ್ತಾರೆ. ನಾನು ಈ ಒಂದು ಕಿಟ್ಟಲ್ಲಿ ನೋಡಿದಾಗ ಅವರು 2:1 ಅಂತ ಇತ್ತು. ನಾನು ಸೇಮ್ ಅದೇ ಅಳತೆನೇ ತೊಗೊಂಡ್ಬಿಟ್ಟು ಫಸ್ಟು 10 ml ಹಾಕ್ಕೊಂಡೆ, ಆನಂತರ 5 ml ಹಾಕ್ಕೊಂಡೆ. ಇದು ರೆಸಿನ್ನು ನಾನು 10 ml ಹಾಕ್ಕೊಂಡಿರೋದು, ಎಕ್ಸಾಕ್ಟ್ 10 ml. ಹಾಗೆಯೇ ರೆಸಿನ್ನು 10 ml ತೊಗೊಂಡಿದ್ದೀನಿ. ನೋಡಿ, ತುಂಬ ಡೀಟೈಲಿಗೆ ಹೋಗ್ತಾ ಇದ್ದೀನಿ ನಾನು. ಸ್ಲೋ ಪ್ರೋಸೆಸ್ಸಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ, ಯಾಕೆಂದರೆ ಅರ್ಥ ಆಗಲಿ ಅಂತ. ಹಾರ್ಡ್ನರ್ ತೊಗೊಂಡಿದ್ದೀನಿ, ಇದು 5 ml, ಅಂದರೆ ಟೋಟಲ್ ಎಷ್ಟಾಯಿತು ನಮಗೆ 15 ml ಆಯಿತು, ಆಯಿತಾ. ಇಷ್ಟು ರೇಷಿಯೋ ತೊಗೊಂಡ್ಬಿಟ್ಟು ನಾವೇನು ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಏನು ಮಾಡಿದೆ ಅಂದರೆ ಈ ಒಂದು ಅಳತೆ ಈ ಫಿಲ್ಟ್ರ್ ಇರುತ್ತಲ್ಲ ಅದರಲ್ಲೇ ನಾನು ಒಂದೆರಡು ಸರಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಲೋಟದಕ್ಕೆ ಹಾಕ್ಕೊಂಡೆ. ಅಲ್ಲಿ ಲೋಟ ಕೊಟ್ಟಿರ್ತಾರೆ, ಕಪ್ಪು, ಪೇಪರ್ ಕಪ್ ಕೊಟ್ಟಿರ್ತಾರೆ. ಆ ಪೇಪರ್ ಕಪ್ಪಲ್ಲಿ ನೀವು ಈ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಅಳತೆಯಿಂದ ಸ್ವಲ್ಪ ತೊಗೊಂಡಿದ್ನಲ್ಲ ಅಲ್ಲೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಏನಕ್ಕೆ ಅಂದರೆ ಬಬಲ್ಸ್ ಬರಬಾರ್ದು ಅಂತ. ಬಬಲ್ಸ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬಬಲ್ಸ್ ಬಂತಂದರೆ ಅದು ಚೆನ್ನಾಗಿರಲ್ಲ, ಹಾಗಾಗಿ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಬಬಲ್ಸ್ ಬರದೇ ಇರೋ ಹಾಗೆ ನಾವು ಮಾಡಲಿಕ್ಕೆ ಟ್ರೈ ಮಾಡಬೇಕು. ಹಾಗೆ ಮಾಡಬೇಕು ಅಂತಂದರೆ ಸ್ವಲ್ಪ ಇವೆರಡು ಮಿಕ್ಸ್ ಆಗೋಕ್ಕೆ ನೀವು ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ, ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಲೋಟದಲ್ಲಿ ಹಾಕ್ಕೊಂಡು ಪೇಪರ್ ಕಪ್ ಕೊಟ್ಟಿರ್ತಾರಲ್ಲ ಆ ಪೇಪರ್ ಕಪ್ಪಲ್ಲಿ ಹಾಕ್ಬಿಟ್ಟು ನೀವು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಾನಿಲ್ಲಿ 5 ನಿಮಿಷ ಕರೆಕ್ಟ್ ಟೈಮರ್ ಇಟ್ಕೊಂಡು ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ಅದು ನೀಟಾಗಿ
ಬರಲಿ ಅಂತ. ಇಲ್ಲ ಅಂತಂದರೆ ಬಬಲ್ಸ್ ಬರುತ್ತೆ, ಮೆತ್ತಗಾಗುತ್ತೆ, ರೆಸಿನ್ ಕರೆಕ್ಟಾಗಿ ಕೂರೋದಿಲ್ಲ, ಇವೆಲ್ಲ ಪ್ರಾಬ್ಲಮ್ಸು ಬರ್ತಾ ಹೋಗುತ್ತೆ. ಇವಾಗ ಹೇಗಿದ್ದರೂ ಮಳೆಗಾಲ, ಡ್ರೈ ಆಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗ್ಬಿಟ್ಟು ಕರೆಕ್ಟ್ ರೇಷಿಯೋ ಇಟ್ಕೊಂಡ್ರೆ ನಾವು ತುಂಬ ಈಸಿಯಾಗಿ ನೀಟಾಗಿ ಮಾಡ್ಬೋದು ಅಂತ ನಾನು ಫಸ್ಟ್ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಆನಂತರ ಪೇಪರ್ ಕಪ್ಪಲ್ಲಿ ಅದನ್ನು ಸುರಿದ್ಬಿಟ್ಟು ಅದರಲ್ಲೂ ನಾನು ಒಂದು 5 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ. ಹಾಗೆ ನಮಗೆ ಫ್ರೇಮಲ್ಲಿ ಏನು ಬೇಕು, ಯಾವ ಗ್ಲಿಟರ್ ಬೇಕು ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿಕೊಂಡು ನಾನಿಲ್ಲಿ ಸಿ ಅನ್ನೋದೊಂದು ಲೆಟರ್ನ ತೊಗೊಂಡು ಅದಕ್ಕೆ ಗ್ಲಿಟರ್ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಈ ಥರ ಹಾಕ್ತಾಯಿದ್ದೀನಿ. ಬೇಕಂದರೆ ನೀವು ಅಲ್ಲಿ ಸ್ಟಿಕ್ ಕೊಟ್ಟಿರ್ತಾರೆ, ಆ ಸ್ಟಿಕ್ ಮುಖಾಂತರ ಕೂಡ ನೀವು ಹಾಕ್ಬೋದು. ಸ್ಟಿಕ್ಕಲ್ಲಿ ಹಾಕಿದರೆ ಇನ್ನೂ ಈಸಿ ಆಗುತ್ತೆ. ನಾನು ಅರ್ಧ ಫುಲ್ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಈ ಥರನೇ ಹಾಕ್ತಾಯಿದ್ದೀನಿ. ಸ್ಟಿಕ್ಕಲ್ಲಿ ಬೇಕಾದರೆ ಹಾಕಿದರೂ ಪರವಾಗಿಲ್ಲ, ನೀಟಾಗಿ ಆಗ್ತಾ ಹೋಗುತ್ತೆ. ನೋಡಿ, ನಾನು ಅರ್ಧ ಅಷ್ಟೇ ತೊಗೊಂಡಿದ್ದೀನಿ ಗ್ಲಿಟರು, ಅರ್ಧ ಕೆಳಗಡೆ ಸಿಯಲ್ಲಿ ಮಾತ್ರ ಬರಲಿ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡಿರೋದು. ಇದನ್ನು ನೀಟಾಗಿ ನಿಮಗೆ ಯಾವುದು ಡ್ರೈ ಫ್ಲವರ್ಸ್ ಆದರೂ ಯೂಸ್ ಮಾಡ್ಬೋದು, ಗ್ಲಿಟರ್ ಯೂಸ್ ಮಾಡ್ಬೋದು, ಅಥವಾ ಗೋಲ್ಡ್ ಶೀಟ್ ಅಂತ ಸಿಕ್ಕುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಹಾಗೆಯೇ ರೆಸಿನ್ನು ಮತ್ತು ಈ ಒಂದು ವರ್ಕ್ ಮಾಡಬೇಕಾದ್ರೆ ಮಾಸ್ಕ್ ಹಾಕೊಳ್ಳೋದು ಒಳ್ಳೆಯದು. ಹಾಗೆಯೇ ಗ್ಲೌಸ್ ಹಾಕ್ಕೊಳ್ಳೋದು ತುಂಬ ಅಗತ್ಯ. ಯಾಕೆಂದರೆ ಅದ್ರ ಸ್ಮೆಲ್ ಇರುತ್ತಲ್ಲ, ತುಂಬ ಜನಕ್ಕೆ ಆಗಿ ಬರಲ್ಲ, ಸ್ಮೆಲ್ಲು ತುಂಬಾ ಅಲರ್ಜಿ ಆಗುತ್ತೆ. ಹಾಗೆ ಕೈ ಕೂಡ ತುಂಬ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ನೀವು. ಹಾಗಾಗ್ಬಿಟ್ಟು ಆದಷ್ಟು ಗ್ಲೌಸ್ ಹಾಕ್ಕೊಂಡು ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದನ್ನು ಗ್ಲಿಟರ್ ಹಾಕಿ ನೀವು ಬೇರೆ ಬೇರೆ ಫ್ಲವರ್ಸ್ ಕೂಡ ಹಾಕ್ಬಿಟ್ಟು ರೆಸನ್ನ ನೀವು ಪೋರ್ ಮಾಡಬೇಕಾಗತ್ತೆ, ಅಂದರೆ ಸುರಬೇಕಾಗತ್ತೆ. ನೀಟಾಗಿ ಫ್ರೇಮ್ ಒಳಗೆ ಬರಬೇಕು, ಆ ಥರ ನೀವು ಅದನ್ನು ಸುರಬೇಕು. ನೋಡಿ, ಹಾಕ್ತಾ ಬರಬೇಕು, ಒಂದೇ ಲೆವೆಲ್ ಇಟ್ಕೊಬೇಕು. ರೆಸಿನ್ ಆರ್ಟಲ್ಲಿ ಏನು ಅಂತಂದರೆ ಲೆವೆಲ್ ಇಂಪಾರ್ಟೆಂಟು. ಯಾವುದಾದ್ರೂ ಒಂದು ಸಮ ಪ್ರದೇಶದಲ್ಲಿ ನೀವು ಈ ಒಂದು ಫ್ರೇಮ್ನ ಇಟ್ಕೊಂಡು ಹಾಕೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಈ ಲೋಟದಲ್ಲಿ ಹಾಕಿದರೆ ಒಳ್ಳೆಯದು, ಇಲ್ಲ ಅಂತಂದರೆ ನಿಮ್ಮ ಇಷ್ಟ, ನೀವು ಯಾವುದರಲ್ಲಿ ಕಂಫರ್ಟಬಲ್ ಅನಿಸುತ್ತೆ. ಅಂದರೆ ಒಬ್ಬೊಬ್ಬರು ಸ್ಪೂನಲ್ಲಿ ಹಾಕ್ತಾರೆ, ಜ್ಯುವೆಲರೀಸ್ ಮಾಡೋರು ಸ್ಪೂನಲ್ಲಿ ಹಾಕ್ತಾ ಹೋಗ್ತಾರೆ. ನಾನು ಇಲ್ಲಿ ಲೋಟ ಕಂಫರ್ಟಬಲ್ಲು, ಹಾಗಾಗಿ ಈ ಕಪ್ ಇರುತ್ತಲ್ಲ, ಪೇಪರ್ ಕಪ್ಪು, ಅದರಲ್ಲೇ ಹಾಕ್ತಾಯಿದ್ದೀನಿ. ಈ ಒಂದು ವಿಚಾರ ನಿಮಗೆ ತಿಳಿಸಲೇಬೇಕು. ಏನಕ್ಕೆ ಅಂದರೆ ರೆಸಿನ್ ಆರ್ಟಿಂದ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಒಂದು ಅಪರ್ಚುನಿಟಿ ಮಾಡ್ಕೊಂಡಿದ್ದಾರೆ. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ದುಡಿಬೋದು. ಆ ಥರ ಒಂದು ಆರ್ಟ್ ಇದು. ಏನಕ್ಕೆ ಅಂದರೆ ಇವಾಗ ದೀಪಾವಳಿ ಬರ್ತಾ ಇದೆ. ದೀಪಾವಳಿ ಟೈಮ್ನಲ್ಲಿ ದೀಪಗಳ ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ಈ ಒಂದು ರೆಸಿನ್ ಆರ್ಟಲ್ಲಿ ದೀಪಗಳನ್ನು ಫ್ರೇಮ್ನ ಮಾಡ್ಬೋದು, ಆರತಿ ತಟ್ಟೆ ಮಾಡ್ಬೋದು, ಹಾಗೆಯೇ ಹ್ಯಾಂಗಿಂಗ್ಸ್ ಮಾಡ್ಬೋದು. ಬೇರೆ ಬೇರೆ ವೆರೈಟಿ ಶೇಪಲ್ಲಿ ನೀವು ತೊಗೊಂಡ್ಬಿಟ್ಟು ಮಾಡ್ಬೋದು. ಕ್ರಿಯೇಟಿವಿಟಿ ಇತ್ತು ಅಂತಂದರೆ ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ನಿಮಗೆ ಟೈಮ್ ಇತ್ತು, ಹಾಗೆ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಬೇಕು ಅನ್ನೋರಿಗೆ ಇದು ಒಂದು ಆಪ್ಷನ್ನು ತುಂಬ ಚೆನ್ನಾಗಿದೆ. ನೋಡಿ, ಈಸಿಯಾಗಿ ಮಾಡುವಂತಹ ಒಂದು ಆರ್ಟ್ ಅಂತಲೇ ಹೇಳ್ಬೋದು. ಹಾಗೆ ನನಗೆ ರೆಸಿನ್ ಇನ್ನೂ ಸ್ವಲ್ಪ ಇತ್ತಲ್ವ, ಹಾಗಾಗಿ ನಾನು ಎಸ್ ಅನ್ನೋ ಒಂದು ಲೆಟರಿಗೆ ಮಾಡ್ತಾಯಿದ್ದೀನಿ. ಈ ಒಂದು ಎಸ್ಸಲ್ಲಿ ನಾನು ಗ್ಲಿಟರ್ ಯೂಸ್ ಮಾಡಿಲ್ಲ, ಡ್ರೈ ಫ್ಲವರ್ ಇತ್ತು, ಅದರದ್ದು ದಳಗಳ ಇದು ಫ್ಲವರ್ನ ತೊಗೊಂಡ್ಬಿಟ್ಟು ನಾನು ಇಲ್ಲಿ ರೆಸನ್ ಆರ್ಟ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಇಯರಿಂಗ್ಸ್ ಮಾಡೋಣ ಅಂತ ಕೂಡ ಇದ್ದೀನಿ. ಇಯರಿಂಗ್ಸಿಗೆ ನಾನು ಗ್ಲಿಟರೇನು ಹಾಕಿಲ್ಲ, ಹೂವಿಂದೇ ಮಾಡೋಣ ಅಂತ. ಯಾಕೆಂದರೆ ನನಗೆ ಟ್ರಾನ್ಸ್ಪರೆಂಟಿಂದು ಬೇಕಿತ್ತು. ಹಾಗಾಗಿ ಆದಷ್ಟು ನಾನು ಗ್ಲಿಟರ್ ವರ್ಕು ಮತ್ತು ಹೂವಿಂದು ಬಿಟ್ಟು ಟ್ರಾನ್ಸ್ಪರೆಂಟಿಂದೇ ಮಾಡೋಣ ಅಂತ ನಾನು ಅದನ್ನೇ ಮಾಡ್ತಾಯಿದ್ದೀನಿ.
ಈ ಕಡೆಗೆ ಇಯರಿಂಗ್ಸು ಫ್ರೇಮ್ ಇದೆ, ಅಲ್ಲಿ ನನಗೆ ಬೇಕಾಗಿರುವಂಥ ಶೇಪಲ್ಲಿ ನಾನು ಇಯರಿಂಗ್ಸ್ ರೆಸಿನ್ ಆರ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಗ್ಲಿಟರ್ ವರ್ಕ್ ಮಾಡ್ಬೋದಾಗಿತ್ತು, ಆದರೆ ನಾನು ಟ್ರಾನ್ಸ್ಪರೆಂಟ್ ಬೇಕು ಅಂತೇಳ್ಬಿಟ್ಟು ಜಸ್ಟ್ ಡ್ರೈ ಫ್ಲವರ್ನ ಹಾಕ್ತಾಯಿದ್ದೀನಿ. ಇಪ್ಪತ್ನಾಲ್ಕು ಗಂಟೆ ಬಿಟ್ಟು ನಂತರ ನೀವು ಕರೆಕ್ಟ್ ಅಳತೆಯಲ್ಲಿ ಮಾಡಿದರೆ ಈ ಥರ ಬರುತ್ತೆ ನೋಡಿ, ಅದಾಗೆ ಹೇಳುತ್ತೆ. ಹಾಗೆಯೇ ತುಂಬ ಚೆನ್ನಾಗಿ ಶೇಪ್ ಕೂಡ ಬಂದಿರುತ್ತೆ. ಯಾವುದೇ ಥರದ್ದು ಮೆಲ್ಟ್ ಆಗಲಿ ಬೆಂಡ್ ಆಗಲಿ ಯಾವುದೇ ಥರದ್ದು ಆಗಲ್ಲ, ಯಾಕೆಂದರೆ ಅಳತೆ ಕರೆಕ್ಟ್ ಇರುತ್ತೆ. ಹಾಗೆಯೇ ಮತ್ತು ನಾವು ಮಾಡಿರುವಂತಹ ಇದಕ್ಕೆ ಟೈಮ್ ಕೂಡ ಕೊಟ್ಟಿರ್ತೀವಿ, 24 ಅವರ್ಸು, ಒಂದಿನ ಬೇಕು ಇದು ಒಣಗೋಕ್ಕೆ. ಹಾಗಾಗಿ ಆದ ನಂತರ ಈ ಥರ ಬೇಕಾಗಿರುವಂತಹ ಶೇಪಲ್ಲಿ ಮೋಲ್ಡಲ್ಲಿ ಆ ಶೇಪನ್ನು ಬಂದಿರುತ್ತೆ ರೆಸಿನ್ ಆರ್ಟಲ್ಲಿ. ಅದನ್ನು ನೀವು ಯೂಸ್ ಮಾಡಿಕೊಂಡು ಜ್ಯುವೆಲರೀಸನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಜ್ಯುವೆಲರಿ ಹಾಗೆ ಕೀ ಬಂಚ್ ಹೇಗೆ ಮಾಡೋದು ಅಂತಂದು ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಪ್ರತಿಯೊಂದು ಆ ಕಿಟ್ಟಲ್ಲಿತ್ತು, ಹಾಗಾಗ್ಬಿಟ್ಟು ನಾನು ಜಂಪ್ರಿಂಗ್ನ ಯೂಸ್ ಮಾಡಿಕೊಂಡು ಒಂದು ಕೀ ಬಂಚನ್ನ ಮಾಡಿದ್ದೀನಿ. ಹಾಗೆಯೇ ಜಂಪ್ರಿಂಗ್ನ ಯೂಸ್ ಮಾಡಿಕೊಂಡು ಒಂದು ಇಯರಿಂಗ್ಸ್ನ ಮಾಡಿದ್ದೀನಿ. ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಹೇಗಾಗಿದೆ ಅಂತಂದು ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ. ನಾನು ಇದು ಫಸ್ಟ್ ಟೈಮೇ ಮಾಡ್ತಾ ಇರೋದು, ಫಸ್ಟ್ ಟೈಮೇ ನನಗೆ ತುಂಬ ಖುಷಿ ಕೊಟ್ಟಿರುವಂತಹ ಒಂದು ಪ್ರೋಸೆಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಮಗನಿಗೆ ಇದು ಒಂದು ತುಂಬಾ ಇಷ್ಟ ಆಯಿತು. ನಾನು ಇದು ಟ್ರಾನ್ಸ್ಪರೆಂಟ್ ಇಯರಿಂಗ್ಸನ್ನು ಮಾಡ್ಕೊಂಡಿದ್ದೀನಿ ನೋಡಿ, ನನಗೂ ತುಂಬ ಇಷ್ಟ ಆಯಿತು. ಲೈಟ್ ವೆಯ್ಟ್ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಬಳೆ ಬರುತ್ತೆ, ಹಾಗೆ ಇಯರಿಂಗ್ಸ್ ಮಾಡ್ಕೋಬೋದು, ಆಕ್ಸೆಸರೀಸ್ ಮಾಡ್ಕೋಬೋದು, ನೆಕ್ಲೆಸ್ ಮಾಡ್ಕೋಬೋದು. ತುಂಬ ವೆರೈಟಿ ಆಗಿ ಜ್ಯುವೆಲರ್ಸ್ನ ಇದ್ರ ಒಂದು ಆರ್ಟಲ್ಲಿ ಮಾಡ್ಬೋದಾಗಿದೆ. ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡು, ನೀವು ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಈ ಆರ್ಟಿಂದ ನೀವು ಏನಾದರೂ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಬೇಕು ಅಂತಂದರೆ ಒಳ್ಳೆ ಆಪ್ಷನ್ನು, ಟ್ರೆಂಡಿಂಗಲ್ಲಿರುವಂತಹ ಆಪ್ಷನ್ನು ನೋಡಿ. ಟ್ರೈ ಮಾಡೋಗಿದ್ರೆ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ನಾನು ಈ ಥರ ಆಗಿದೆ, ಕೀ ಬಂಚು ಇವೆರಡೂ ಆಗಿದೆ. ಹಾಗೆಯೇ ಲೀವ್ಸ್ ಕೂಡ ಮಾಡಿದ್ದೆ, ನಿಮಗೆ ತೋರಿಸಿದ್ದೀನಲ್ಲ ನೋಡಿ. ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.